ವೆಲ್ಕಮ್ ಬ್ಯಾಕ್ ಟು ಅನುಲೋಕ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತೆಯವರ ಅಣ್ಣನ ಮಗಳು ಮದುವೆ ಇತ್ತು, ಅಲ್ಲಿಗೆ ಹೋಗಬೇಕು. ಗೊತ್ತು ಸೀರೆ ಮದುವೆ ವೀಡಿಯೋನೇ ಜಾಸ್ತಿ ಆಗ್ತೈತೆ ಅಂತ, ಅದಕ್ಕೆ ಇವತ್ತು ಸ್ವಲ್ಪ ಮದುವೆ ವೀಡಿಯೋ ಜೊತೆ ನಮ್ಮದೊಂದು ಚಿಕ್ಕ ಗೇಮ್ ಆಡ್ಸೋಣ ಅಂತ ನನ್ನ ಆದ್ಮೇಲೆ ನಾನು ಸೇರ್ಕೊತೀನಿ. ಅದಕ್ಕೆ ಏನು ಮಾಡ್ತಾವ್ರೆ ನೋಡ್ಕೊಂಬರೋಣ. ಎಷ್ಟು ನೋಡಿ ಆಟ ಆಡ್ತಾ ಕೂತವನೆ, ಇನ್ನೂ ರೆಡಿಯಾಗಿಲ್ಲ. ನಾವು ರೆಡಿಯಾಗಿದ್ದೀವಿ, ಬಂದು ಊರಿಗೆ ಹೋಗ್ಬೇಕು. ಇವರಿಬ್ಬರು ಆಟ ಆಡಕ್ಕೆ ಬಂದವರು ಅವ್ರ ಜೊತೆಗೆ. ರೆಡಿ ಆದ್ರಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಬ್ರಷ್ ತಗೋಬೇಕು. ಸೋಪು ನಾನು ಪಾಪಂದು ಇಟ್ಕೊಂಡಿದ್ದೀನಿ. ಸರಿ ಜಶು ಇಲ್ಲಿ. ಜಶು ಯಾರದು? ಕರಿ ನೋಡೋಣ ಬತ್ತಾನೇನು. ಜಶು ಯಾರಮ್ಮದು? ಜಶು ಯಾರದು? ಅಲ್ಲ ವಿದ್ಯಾ. ಯಾರಮ್ಮದು? ಹೋಗತ್ತೆ ತಕ್ಕೋ. ಎಲ್ಲಿಗೆ ಎತ್ತಬೇಕು? ಏನು ಬೇಕು ನಿಂಗೆ? ಬಾಚಣಿಗೆ. ಯಾರಿಗೆ ತಲೆ ಬಾಚ್ತೀಯಾ? ಜಶು ಎಲ್ಲ ಐತೆ ನಿನ್ ಕೂದಲೆಲ್ಲ ಐತೆ ಬಾಚ್ಕಮ್ಮಕ್ಕೆ? ಆ ಜಶು ಜಶು ಹೊಟ್ಟೆ ಎಲ್ಲ ಐತೆ ತೋರಿಸು, ನಾನು ಅಣ್ಣಿಗೆ ಕೊಡಿಸ್ತೀನಿ. ಏನಪ್ಪ ಸಮಾಚಾರ? ನೋ 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 ಏ ನೋ 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 ಮಾಡು. ನೋ 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 ಪಪ್ಪ ಮಾಡು. ನೋ 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 ನೋ. ಕೊಯ್ಯ ಮಾಡು, ನೀನು ಕೊಯ್ಯ ಮಾಡು. ನೋಡಿ ಹೆಂಗ್ ಹೇಳ್ತೇನೆ. ಏನು ಏನ್ ಬೇಕು? ಏನ್ ಬೇಕು ಜಶು? ಏನ್ ಬೇಕು? ಉಪ್ಪು? ಯಾರು ಹೇಳ್ದಾರ ನಿಂಗೆ? ಯಾರು ಹೇಳ್ಕೊಟ್ಟಿದ್ದು ಉಪ್ಪು ಅಂತ? ಆ ಉಪ್ಪು ಹಾಕೋ ಅಂತಾರ? ವಿದ್ಯುಂಗ್ ಕೊಡು ಅವನಿಗೆ. ಉಪ್ಪು ಹಾಕೋರೋದು ಬೇಕಂತ ಹಣ್ಣು ಕೊಡೋಣ ವಿದ್ಯುಂಗೆ. ಕೊಡೋಣ. ಕೊಡೋಣ ವಿದ್ಯುಂಗೆ. ಉಪ್ಪು ಹಾಕೋಳೆ. ಚೆನ್ನಾಗಿ ಮಾಡ್ಸವ್ರ ಪ್ರೀ ವೆಡ್ಡಿಂಗ್ ಶೂಟ್. ತಗ ವಿದ್ಯುಂಗ್ ಕೊಡು, ವಿದ್ಯುಂಗ್ ಕೊಡು. ಅವ್ರಿಗೆ ಏನು ಬೇಡ. ನೋಡಲ್ಲಿ ಪ್ರಿಯಾದನೇ ತಿಂದ್ರು. ಅವನಿಗೆ ಬೇಡ ಬಿಡು. ಬೇಡ ತಗ ತಗ ತಿನ್ನು. ತಿಂದ್ಲು 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 ವಿದ್ಯಾ. ಬೇಡ ನಿಂಗಿಲ್ಲ. ನಾವು ಗೇಮ್ ಮಾಡೋಕ್ಕೆ ಫಸ್ಟು ಕ್ಯಾಮ್ರಾ ಸೆಟ್ ಮಾಡಿದ್ವಿ. ಇದು ಮೀಶೋದಲ್ಲಿ ತರಿಸಿದೆ, ಗೇಮ್ ಆಡೋಣ ಅಂತ ಹೇಳಿ ತರಿಸಿದೆ. 4 ಜನ ಇಲ್ಲ, ನಾವು 3 ಇದ್ದೀವಿ. ಈಗ ಸದ್ಯಕ್ಕೆ 3 ಆಟ ಆಡ್ತೀವಿ. ಆದ್ರೆ ಬರೇ ಗೇಮ್ ಆಡ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಏನು ಅಂದ್ರೆ ಫುಲ್ ಕನ್ನಡದಲ್ಲೇ, ಅಂದ್ರೆ ಇವಾಗ ಜೋಡಿಸೋವರೆಗೂ ಒಂದು 5 ನಿಮಿಷ ಫುಲ್ ಕನ್ನಡದಲ್ಲೇ ಮಾತಾಡ್ಬೇಕು. ಒಬ್ಬೊಬ್ರೆ ಇನ್ನಿಬ್ರು ಜೋಡಿಸ್ತಾ ಇರ್ತೀವಿ. ನೀವು ಮಾತಾಡ್ಕೊಂಡು ಕನ್ನಡದಲ್ಲೇ ಅಂದ್ರೆ ನಿಮ್ಮ ಬಗ್ಗೆ ಹೇಳ್ತಾ ಇರ್ಬೇಕು. ಫುಲ್ ಕನ್ನಡದಲ್ಲೇ, ಒಂದು ಪದನೂ ಇಂಗ್ಲೀಷ್ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಇಂಗ್ಲೀಷ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಪಾಸ್. 5 ನಿಮಿಷ, 5 ಸೆಕೆಂಡು ನಿಮಗೆ ಪಾಸ್. ಆಮೇಲೆ ನೆಕ್ಸ್ಟ್ ನಾವು ಹೇಳ್ಬೇಕು. ಹಂಗೆ ಕನ್ನಡದಾಗ ಏನು ಹೇಳ್ಬೇಕು? ಈಗ ನನ್ನ ಹೆಸರು ವಿದ್ಯಾ, ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ, ಇದನ್ನ ಓದ್ತಾ ಇದ್ದೀನಿ, ಆ ಥರ
ಸ್ಟಾರ್ಟ್ ಮಾಡೋಣ. ಯಾವ ಸೀಸನ್? 4 ಸೀಸನ್ ಐತೆ. ಫಸ್ಟ್ನೇದು ನಿಂಗೆ ಇದು ಕಷ್ಟ ಐತೆ. ಪರವಾಗಿಲ್ಲ, ಯಾವುದೋ ನನಗೆ ಇದಿರಲಿ ಮಾನ್ಸೂನ್. ನಾನು ಸಮ್ಮರ್ ತಗೊಂತೀನಿ. ಇದರಲ್ಲಿ ಮಾನ್ಸೂನು, ಇದೇ ಅದು ಸಮ್ಮರ್. ಇದು ಮಾನ್ಸೂನು, ಇದು ಸಮ್ಮರ್. ನಿಂಗೆ ಸ್ಟಾರ್ಟ್ ಮಾಡೋದಾ? ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿದ್ಯೆನಿಂದನೇ ಸ್ಟಾರ್ಟು. ಇದು ನೋಡ್ಕೊಂಡು ಇದು ಮಾಡ್ಬೋದು ತಾನೆ. ನೋಡ್ಕೊಂಡು ಮಾಡ್ಬೋದು. ಮಾತಾಡ್ಕೊಂಡು ಮಾಡಿ ಅಷ್ಟೇ, ಕನ್ನಡದಲ್ಲಿ ಮಾತಾಡ್ಕೊಂಡು. ಕನ್ನಡದಲ್ಲಿ ಸ್ಟಾರ್ಟ್ ಮಾಡು ನೀನು. ನನ್ನ ಹೆಸರು ವಿದ್ಯಾ. ಹಿಂಗೆಲ್ಲ ಲ್ಯಾಗ್ ಮಾಡಂಗಿಲ್ಲ, ಬೇಗ ಬೇಗ ಹೇಳ್ಬೇಕು. ಬೇಗ ಬೇಗ. ನನ್ನ ಹೆಸರು ವಿದ್ಯಾ. ನಾನು 3ನೇ ವರ್ಷದ DMLT ಕೋರ್ಸಲ್ಲಿ DMLT. ಅದು ವಿದ್ಯಾ, ನೀನು 5 ಸೆಕೆಂಡ್ ನಿಲ್ಲಿಸ್ಬೇಕು, ನೀನ್ ಮಾಡಂಗಿಲ್ಲ. ಮಾಡಂಗಿಲ್ಲ ಇದು. ನಾನು ಹೇಳ. ನೀನೇ ಹೇಳ್ಬೇಕು. ನನ್ನ ಹೆಸರು ಚೈತ್ರ. ನಾನು 4ನೇ ವರ್ಷದ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ಓದ್ತಾ ಇದ್ದೀನಿ. ಎಲ್ಲಿ ಅಂತ ಏನ್ ಬೇಡ, ಅಂದ್ರೆ ಯಾವ್ದು ಇದನ್ನ ಓದ್ತಾ ಈ ಕೋರ್ಸ್? ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ. ನನ್ನ ಹೆಸರು ಅನುಷಾ. ನಾನು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ಓದಿರೋದೆ ದ್ವಿತೀಯ PUC. ಅದು ಹೋಯ್ತು, PUC ಬಂದ್ಬಿಡ್ತು. ಅದು ಯಾಕೋ ಕನ್ನಡದಲ್ಲಿ ಮಾತಾಡೋದು ಸೆಟ್ ಆಗಲಿಲ್ಲ ಅಂತೇಳಿ ನೆಕ್ಸ್ಟು ಬಾಯಲ್ಲಿ ನೀರು ಹಾಕ್ಕೊಂಡು ಹಾಡು ಹೇಳೋದು ಸ್ಟಾರ್ಟ್ ಮಾಡಿದ್ವಿ. ಅದೇ ಇವಾಗ ಆ ಕಡೆ ನೀರು ಹಾಡು ರೆಡಿ ಮಾಡ್ಕೊಂಡಿದ್ಯಾ? ಒಂದೆರಡು ಹಾಡು ಹೇಳ್ಕೊಡ್ತಾ. ವಿದ್ಯಾ ಇರೋ ವಿದ್ಯಾ, ನೀನು ಹಾಡು ಸ್ಟಾರ್ಟ್ ಮಾಡ್ತಿದ್ಯಾ? ಕರಿಯ ನಾನು ಊಟ ನಾನು ಸೋತೆ. ಕಾಡು ಬೆಳ್ಳಿ ಐ ಲವ್ ಯು, ಬಿಳಿ ಮೋಡದ ಆಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ಪೆನ್ನಿಲ್ಲ, ನೀನೇ ಇರುವೆ. ಸಾಕು. ಓನಮ್ಮ ಇಲ್ಲ, ಬಾಯಿ ತುಂಬಾ ಹೊಯ್ಕೊಂಡಿರ್ಬೇಕು. ಸುಳ್ಳು ಹೇಳ್ತಿದ್ದ. ಅಯ್ಯೋ ಸುಸ್ತಾಗಿರೋ ಕೆಂಪಕ್ಕೋ ನಿಂಗಕ್ಕೋ ಕಾಲಕ್ಕೋ ಕರ್ಕಕ್ಕೋ ಬಂದು ನೀವು ನೀರ್ ಹಾಕೊಂಡಿಲ್ಲ ನಾವು. ಯಾವ್ದು ಅಷ್ಟೇ ಗೊತ್ತಿರೋದು ಗೈಸ್ ನಿಮಗೆ. ಆಮೇಲೆ ಅದ್ರೊಳಗೆ ಇನ್ನೊಂದು ಯಾವ್ದಾನ ಒಂದು ಸೆಂಟ್ರಲ್ ಲೈನ್ ಹೇಳ್ರಿ, ಮುಂದಕ್ಕೆ ಹೇಳ್ತೀನಿ. ನಮಗೂ ಬರಲ್ಲ ಅಂತ ಕಮೆಂಟ್ ಮಾಡಿ. ಬಾ ದೇವ್ರೆ. ಅದೇ ಸಾಂಗ್ ಹೇಳ. ಫಸ್ಟ್ ವರ್ಡ್ ನೀ ಬಂದು ಜೊತೆಗಿದ್ದೆ, ಮೋಡ ಸರಿದ ಮನಕ್ಕೆ ಬಿಸಿ ಬಿಸಿ ತಂದು ಸುರಿದೆ, ನನದೆಲ್ಲ ನಾಳೆ ಎಲ್ಲಿಂದ ಗೊತ್ತಿಲ್ಲ ಗೈಸು. ನನ್ನೊಮ್ಮೆ ನೀ ಆವರಿಸು ಈ ಬೇಗೆ. ನನ್ನ ಜೈಸ ಆಡೋಷ್ಟೊತ್ತಿಗೆ ಮುಗಿದೋಗ್ಬಿಟ್ಟೆ ಕನ್ನಡ. ಸ್ಟಾರ್ಟ್ ಮಾಡ್ತೀನಿ ತೆಗೆಮ ನಾನು. ಏನ್ ಇಲ್ಲ ಪಗಲಿ ಜಾತ. ನೀ ಬಂದು ಜೊತೆ ಇದ್ದೆ, ಆಮೇಲೆ ನಾನು ಫಸ್ಟ್ ಮುಗಿಸ್ದೆ. ಅದಕ್ಕೆ ನೆಕ್ಸ್ಟ್ ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ಗೆ ನಾನು ಅವರಿಗೆ ಟಂಗ್ ಟ್ವಿಸ್ಟರ್ನ ಕೊಟ್ಟೆ. ನೀನ್
ಜೊತೆ ಕಾಂಪೀಟ್ ಮಾಡ್ತೇನೆ ವಿಜಯ. ಸರಿ, ಟಂಗ್ ಟ್ವಿಸ್ಟರ್ ನಾನೇ ಹೇಳ್ಕೊಡ್ತೀನಿ. ಹೇಳ್ಬೇಕು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕರಿ ಏನು ಕರಿ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಥು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಅದು ತರೀಕೆರೆ ಏರಿ ಮರಿ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತಪ್ಪಾಯ್ತು. ನೀಟಾಗಿ ನೀಟಾಗಿ ಹೇಳ್ಬೇಕು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ 3-4 ಸರಿ ಹೇಳಿ ಅವಳು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 3 ಸರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಕುದುರೆಗೆ ಉರ್ದುಳ್ಳಿ ಕಾಳು. 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 ಫಾಸ್ಟ್ ಆಗಿ ಹೇಳ್ಬೇಕು. ಕುದುರೆಗೆ ಉರ್ದುಳ್ಳಿ ಕಾಳು. ಕುದುರೆ ಉರ್ದುಳ್ಳಿ ಕಾಳು. ಸ್ಟಿಕ್ ತಿಕ್ ಸ್ಟಿಕ್. ನಾನು ಅನ್ಕೊಂಡೆ ಜಶು ಆಟ ಆಡಕ್ ಬಿಡಲ್ಲ ಅಂತ, ಹಿಂಗೆ ಮಾಡ್ತಿದ್ದಾನೆ. ಅವ್ರು ಜೋಡಿಸ್ತಾ ಇದ್ರೆ ಬಿಡ್ತಾನೆ ಇಲ್ಲ, ಹೋಗಿ ಎಳಿಯೋದು ಅದು ಇದು ಮಾಡ್ತಾನೆ ಇದ್ದಾನೆ. ಜಶು ಬಾಯಿಲಿ ಇಲ್ಲಿ ಬಾಯ್ ಚಿನಿ ಬಾಯಿಲಿ ಇಲ್ಲಿ ಜೋಡ್ಸಿದೀನಿ ಬಾಯಿಲಿ ಬಾಯಿ ಹೇಳ್ರಿ. ತಿನ್ ಸ್ಟಿಕ್ ತಿಕ್ ಸ್ಟಿಕ್. ಬೇಗ ಬೇಗ ಹೇಳ್ಬೇಕು. ಎ ಪ್ರಾಪರ್ ಕಾಪರ್ ಕಾಫಿ ಪಾಟ್. ಇಲ್ಲಿ ನನ್ರಾಗ ಇಲ್ವೇ ಇಲ್ಲ ಅಕ್ಕ. ಇನ್ನೊಂದ್ 2 ಹುಡ್ಗಿದೆಲ್ಲ ಕಾಲು. ಹುಡುಗಿದ್ ಕಾಲಿಲ್ಲ ನೋಡು, ಕತ್ಕೆ ತುರ್ಸ್ಕೊಂಡು ಅಂತ ಆಗ ಬಂತಲ್ಲ. ನಂದು ಫಸ್ಟ್ ಹಾಳು ಮಾಡಿದಾಯ್ತಾ. ಮದ್ವೆಗೆ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಬ್ಯಾಗ್ ಇಲ್ಲದ ಕಾರಣ ಈ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ. ಅವನಿಗೆ ಕಾಯಿಸಲ್ಲ ಅಲ್ಲ. ನೋಡ್ದೆ ಶೀಲ ಕುಡಿತೇನೆ. ಇಲ್ಲಿ ನಾನು ಕುಡಿತೇನೆ. ಯಾರಿಗೆ ಲಾಲ? ನಂಗೆ ಜಶ ಅಲ್ಲಿ ಸ್ಮೈಲ್ ಮಾಡು. ಅತ್ತೆ ಫೋಟೋ ತಕ್ಕತ್ತಿಲ್ವಾ? ನಾನು ಚೇತ, ಅವಳಲ್ಲ, ಅವಳು ಯಾರು ಅವಳು? ಗೊತ್ತಾಯ್ತು, ಇಲ್ಲಿ ಹೊತ್ಬೇಕಿಲ್ಲಿ. ನಾವು ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗೋಣ. ಅಲ್ಲಿ ಹೋದ್ಮೇಲೆ ಡ್ರೆಸ್ ಚೇಂಜ್ ಮಾಡೋಣ. ಹೆಂಗೂ ಬೇಗ ಹೋಗ್ತೀವಲ್ಲ, ರೆಡಿ ಆಗೋಕ್ಕೆ ಟೈಮ್ ಇರುತ್ತೆ ಅಂದ್ಕೊಂಡ್ವಿ. ಅಪ್ಪು ನೋಡಿದ್ರೆ ಇನ್ನೂ ಬಂದೇ ಇರಲಿಲ್ಲ. ಸರಿ ಆಯಿತು ಅಂತ ಹೇಳಿ ಅವರಿಗೆ ಕಾಯ್ತಾ ಕೂತಿದ್ವಿ. ಓ ನಿಮ್ಮ ಲಾಲ ತರ ಹೋಗು, ಲಾಲ ತರ ಇದೆಯಾ? ಆಧಾರ್ ಕಾರ್ಡ್ ಆಗಿ ಹೆಂಗಿದ್ಯಾ ನೋಡು. ಈ ಫೇಸ್ಗೂ ಕಂಡಿಡಿಯಕ್ಕಾಗುತ್ತಾ? ಯಾರು ಚಿನಿ ಬಂದಿದ್ದು? ಯಾರು ಬಂದಿದ್ದು? ಜಶುಗೆ ಅವರಪ್ಪ ಗೊತ್ತಿದ್ದಂಗೆ ಫುಲ್ ಖುಷಿ. ಅದಕ್ಕೆ ಕ್ಲಾಪ್ ಮಾಡ್ತಾ ಕೂತಿದ್ದಾನೆ. ಬಂದ್ಬಿಟ್ಟ ನಮ್ಮ ಪಪ್ಪ ಅಂತ ಹೇಳಿ. ಚಿನಿ ಯಾರು ಬಂದಿದ್ದು? ತಿಂಬಾದೆ ಬಿಸಿ ಅದಕ್ಕೆ. ಚಿನಿ ಯಾರು ಬಂದಿದ್ದು? ಪಪ್ಪ. ಯಾರಮ್ಮ ಬಂದಿದ್ದು? ಏನು? ಹೇಳಿಲ್ವೇ? ಫೋನ್ ಮಾಡಿದಾಗ ಬಟ್ಟೆ ಇಲ್ಲ ಅಂತಾನ. ಚೆನ್ನಾಗಿರೋ ತಂದವನೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಹೇರ್ ಕಟ್ ಹೆಂಗ್ ಮಾಡ್ಸಿದ್ಯಾ? ಕೆತ್ತಿಸ್ಬೇಕು. ಏನ್ ಬೆಳ್ದಣ್ಣೆ ಅವು? ವಿದ್ಯಾ ಉಪ್ಪು ಖಾರ ಕಾಣ್ತಿದ್ರೆ ಚೆನ್ನಾಗಿರ್ತೈತೆ ಅಂತಿದ್ಲು. ಬೆಳ್ದಣ್ಣಿಗ ಮತ್ತು ವಿಡಿಯೋ ನೋಡಿ ಎಲ್ಲ ಟ್ರೈ ಮಾಡಿ. ಅವತ್ತು ವಿಡಿಯೋ ನೋಡಿ ಹಂಗಂತಿದ್ಲು. ಈಗ ಚಪ್ಪಲಿನ ಟೀ ಶರ್ಟ್, ಸ್ವೆಟ್ ಶರ್ಟಾ? ಇವನಿಗೆ ಬ್ರ್ಯಾಂಡ್ ಶಾಪ್ಗೆ ಬಟ್ಟೆ ಚೆನ್ನಾಗಿತ್ತಲ್ಲ. ಈ ಸರಿನೇ ಅನ್ಸುತ್ತೆ ಚೆನ್ನಾಗಿರೋ ತಂದಿರೋದು. ಅದೇ ಆಯ್ತು. ಕೈಗೆ ಏನು ಹಚ್ಕೊಂಡಿದ್ಯಾ? ವಿದ್ಯಾ ನೀನು ಇಲ್ಲಿ ಇರಬಾರ್ದಿತ್ತು ವಿದ್ಯಾ. ಪ್ಯಾಂಟು ಚೆನ್ನಾಗಿತ್ತಾ? ಏನೋ ಡಿಫ್ರೆಂಟ್ ಐತೆ ಅನ್ಸುತ್ತೆ ಇದು ಪ್ಯಾಂಟು. ಅದೇ ಗೊತ್ತು, ಕಾಟನ್ದಿರ್ಬೇಕೇನೋ. ಅಲ್ಲ ಒಂಥರ ಈ ಥರ ಇದಿರಲಿಲ್ಲ. ಮೋಸ್ಟ್ಲಿ ಯಾವ್ದಾನ ಕೊಂಡ್ಕೊಂಡು ನೋಡು. ನಾನು ಜಶು
ಇನ್ನು ಎಷ್ಟೊತ್ತು ನಾವು ರೆಡಿಯಾಗಿ ಕೂತಿದ್ರು ಬಂದಿಲ್ಲ. ಗಂಟೆಯಿಂದ ಕಾದು ನೀನು 6:30ಗೆ ಬಂದಿದ್ಯಾ ಡ್ಯಾಡಿ? ನೀವು ಅಣ್ಣನ ಮೇಲೆ ನಂಬಿಕಿಲ್ವೇ? ಹಿಂದೆ ಕೂತ್ಯಾ? ಬೀಗ ಹಾಕ್ತಾ? ಸರಿ. ಇವನು ಬಿಟ್ಟೋಗಣ, ಜಶುನ ಬಿಟ್ಟೋಗಣ ಜಶುನ. ಹೋಗೋಣ. ಅಪ್ಪುದು ಕೆಲಸ ಮುಗ್ದಿದ್ದು ಲೇಟ್ ಆಯಿತು. ಅವ್ರು ರೆಡಿ ಆಗಿಬಿಟ್ಟು ಹೋಗಿ ಕಾರ್ ತರೋ ಅಷ್ಟೊತ್ತಿಗೆ 6:30 ಆಯಿತು. ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಿತ್ತು ಅಂತೇಳಿ ಏನಾದರೂ ತಿನ್ಕೊಂಡು ಹೋಗೋಣ, ಮತ್ತೆ ಲೇಟ್ ಆದತ್ತು ಅಲ್ಲಿಗೆ ಮದುವೆ ಹತ್ರ ಹೋಗೋ ಅಷ್ಟೊತ್ತಿಗೆ ಅಂತೇಳಿ ಗೋಬಿ ತಿನ್ನಕ್ಕೆ ಹೊರಟ್ವಿ. ವಿದ್ಯಾ ಫಸ್ಟೇ ಹೇಳ್ಬಿಟ್ಟಿದ್ಲು ವಿದ್ಯಾ, ಹೇಯ್ ತಿನ್ಬೇಕು ಅಂತ ಹೇಳ್ತೀನಿ, ಹ್ಞೂ ಅನ್ಬೇಕು ನೀವು ಅಂತ. ಏನು ಬೇಕು ವಿದ್ಯಾ? ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಆಮೇಲೆ ಅಷ್ಟೇ ಇರೋದು. ಪಾನಿಪುರಿ ಇರ್ಬೇಕೇನ, ಮಸಾಲೆ ಪುರಿ ಅಷ್ಟೇ ಅಲ್ಲ. ಇಟ್ಕೊಂಡು ತಿನ್ಕೊಂಡು ಹೋಗೋಕ್ಕಾಗಲ್ಲ. ಗೋಬಿ ಮಂಚೂರಿ ಇಲ್ಲ ತಗೋಬಾ, ಗೋಬಿ ಪಾರ್ಸಲ್ ತಗೋಬಾ. ಇಲ್ಲಿಗೆ ತಗೋಬಾ ತಂತಿ. ಎಷ್ಟು ಎಷ್ಟು ಸ್ಮೆಲ್ ಬರ್ತಿಲ್ವಾ? ಅದಕ್ಕೆ ತಿನ್ನಲ್ಲ. ಗೋಬಿ ಬಂತು. ಎಷ್ಟು? ಅಪ್ಪ ಇರಿ ಕೊಟ್ಬಿಡ ಅದನ್ನ, ನಾವು ಹಂಚ್ಕೊಳ್ಳೋಣ ಇದ್ರಾಗೆ. ತಗೊಳಮ್ಮ ಅಪ್ಪು, ಇನ್ನೊಂದೆರಡು ಕಡ್ಡಿ. ಮಸಾಲೆ ಹೇಳ್ತಲ್ಲ ಅಪ್ಪಯ್ಯ. ಜಶು ನೀನು ಬಾಯ್. ಜಶುಗೆ ಗೋಬಿ ಅಂದರೆ ಸಖತ್ ಇಷ್ಟ. ನಾವು ಯಾವಾಗಲೂ ಕೊಡಲ್ಲ, ಅಪರೂಪಕ್ಕೆ ಕೊಡ್ತೀವಿ ಅಷ್ಟೇ ಅವನಿಗೆ. ನೋಡು ಮೇಡಮ್ ತಿನ್ಸನಮ್ಮ. ಅಲ್ಲಿ ತಿನ್ಸು, ಸಣ್ಣದಿಕ್ಕು. ಗೂಗಲಕ್ಕ ನಿಟ್ಟೂರ ಹತ್ರ ಅಣ್ಣಳ್ಳಿ ಎಲ್ಲಿ ಬರುತ್ತೆ? ಈಚೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಟೈಮಾ 8:32. ಇನ್ನು ಹೋಗ್ತಾನೆ ಇದೀವಿ. 8:32 ಆದ್ರೂ 1 ಅವರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ವೇ ಹೇಳಿದ್ದಪ್ಪು. ಬಿಟ್ಟಿದ್ದು 6:8. ಈ ಮನೆ ಹುಡ್ಕ ಅಷ್ಟೊತ್ತಿಗೆ 9 ಗಂಟೆ ಆಯ್ತು. ನಮ್ಮ ಮುಟ್ಟು ನೋಡಿ ಹಂಗೈತೆ. ಹತ್ರ ಬಂದ್ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ರಿಸೆಪ್ಷನ್ಗೆ ಹೋದ್ವಿ. ಹೆಂಗ್ ನಡೀತಾ ಇದೆ ತಂಗಿ ಮದ್ವೆ? ಹೌದಾ? ಬಟ್ಟೆ ಎಲ್ಲ ಹಿಂಸೆ ಆಗ್ತಿದ್ಯಾ? ಚಿನ್ನಿ ಅವನಿಗೆ ಬಟ್ಟೆ ಹಿಂಸೆ ಆಗ್ತಿತ್ತು ಅಂತ ಹೇಳಿ ಅವನೇ ಬಿಚ್ಚಾಕ್ತಾ ಇದ್ದಾನೆ. ಜಶು ಪಾಪ ಅವ್ರ ಅತ್ತೆ ಸೇಮ್. ನೋಡು ಇದೆಯಾ, ಗೋಬಿ ತಿಂದು ಬಂದು ಹೊಟ್ಟೆ ಹಸಿತೈತೆ. ವಿದ್ಯಂಗೂ ಅಪ್ಪಗೂ ಜಾಗ ಸಿಕ್ಕಿತ್ತು ಅಂತ ಹೇಳಿ ಅವ್ರು ಫಸ್ಟ್ ಊಟ ಮಾಡ್ಕೊಂಡ್ರು. ನೆಕ್ಸ್ಟು ನಾನು ಅಪ್ಪ ಚೈತ್ರ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ನಾವು ಗೋಬಿ ತಿನ್ಕೊಂಡು ಹೋಗಿದ್ದಕ್ಕೆ ಊಟನೇ ಸೇರ್ತಾ ಇರಲಿಲ್ಲ, ನೀಟಾಗಿ ಊಟ ಮಾಡೋಕ್ಕೂ ಆಗಲಿಲ್ಲ. ನೈಟ್ ನಾನು ಈ ಥರ ರೆಡಿಯಾಗಿದ್ದೆ. ವಿದ್ಯಾ ನಮಗೆ ಫಂಕ್ಷನ್ ಹತ್ರ ಇರೋಣ, ಸ್ವಲ್ಪ ಹೊತ್ತು ಓಡಾಡೋಣ ಅಂತ ಹೇಳಿ ಬೇಗ ಮಲಗಿದ್ಲು ಅಂತ ಹೇಳಿ ಚೈತ್ರ ಎದ್ದೊಳಿಸ್ತಾ ಇದ್ದಾಳೆ. ಇದು ನೋಡಿ, ಇದು ಚೈತ್ರ. 12:08. ಈ ನನ್ನ ಮಗ ಇನ್ನೂ ಅವತಾರ ಆಡ್ತಾವನೆ. ಹೇಯ್ ಮನಿಕಾ ಎದ್ದಳ, ತೆಗಿಲ, ತೆಗಿಯ, ಹೇಯ್ ಸೈಡ್ಗೋಗು. ಹೇಯ್ ಮನಿಕಾ ಬರ, ಅದು ಅವ್ರು ತಾಚಿ ಮಾಡಿದ್ದಾರೆ. ಪಚ್ಚ ನೀನು ನೋಡಲಿ. ನಾವು ಮಲ್ಕೊಂಡಿದ್ದು ಬೇರೆಯವ್ರ ಮನೆಯಲ್ಲಿ. ಇವನು ಪಾಡಿಗೆ ಆಟ ಆಡ್ತಾವನೆ. 12 ಗಂಟೆ ಆದರೂ ನಿದ್ದೆ ಮಾಡ್ದಂಗೆ. ನಮಗೆ ಅವನು ಬಿಟ್ಟು ನಿದ್ದೆ ಬರ್ತಾ ಇಲ್ಲ. ಅವನು ಎದ್ದಿದ್ದು ಅದು ಇದು ಬೆಳಿಗ್ಗೆ ಹೋಗೋದು, ಅದು ನೆತ್ಕೊಳ್ಳೋದು ಹಿಂಗೆ ಮಾಡ್ತಿದ್ದ ಅಂತೇಳಿ ಲೈಟ್ ಆಫ್ ಮಾಡಿಸಿ ಮಲಗಿಸ್ತೆ ಅವನ್ನ. ಇಲ್ಲಿ ಹಾರ್ಟ್ ಇದೆ. ಯಸ್ ಗುಡ್ ನೈಟ್. ಟಚ್ ಮತ್ತೆ ಅಪ್ಪ ಗುಡ್ ಬೈ ಮಾಡೋದು. ಗುಡ್ ನೈಟ್ ಹೇಳು. ಗುಡ್ ನೈಟ್ ಗಾಯ್ಸ್.
ಮಾರ್ನಿಂಗ್ ಸಿಗ್ತೀವಿ. ಹೆಂಗೆ ರೆಡಿಯಾಗಿರ್ತೀವಿ ಮಾಡೋಣ ಮನೆ ಕಂಪನಿ. ಚೂ ಅಂದ್ರೆ ಅದು ಹೋಗಲ್ಲ. ಅದು ನಾಯಿ ಮರಿ ಅಲ್ಲ, ಗೊದ್ದ ಮರಿ. ಇದು ಬಲ್ಲನಿ ಕಚ್ಚುತ್ತೆ ಪಚ್ಚ ಸುಮ್ಮನ ಜಶು. ಇಷ್ಟು ಸೌಂಡಲ್ಲೂ ಜಶು ನೋಡಿ ಹಿಂಗೆ ಮಲಗಿದ್ದಾನೆ. ಜಶು ಹೇಗೂ ಮಲಗಿದ್ದಾನೆ ಅಂತೇಳಿ ನಾವು ಫಸ್ಟ್ ರೆಡಿ ಆಗಿಬಿಡೋಣ ಅಂತೇಳಿ ನಾವು ರೆಡಿ ಆದ್ವಿ. ಅಷ್ಟೊತ್ತಿಗೆ ಅಪ್ಪನೂ ಬಂದರು ರೆಡಿ ಆಗೋಕ್ಕೆ. ಅಪ್ಪು ನಿನ್ನೆ ತಂದಿದ್ದು ಬಟ್ಟೆ ನೈಟ್ ಒಂದು ಜೊತೆ ಹಾಕಿದ್ರು, ಇವಾಗ ಒಂದು ಜೊತೆ ಹಾಕ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಧಾರೆ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಎಲ್ಲ ರೆಡಿಯಾಗಿಬಿಟ್ಟು ಧಾರೆ ಮುಹೂರ್ತದ ಹತ್ರ ಹೊರಟ್ವಿ. ಗಟ್ಟಿ ಮೇಳ ನಾವು ಮದುವೆ ಮುಗ್ದಿದ ತಕ್ಷಣವೇ ಊಟಕ್ಕೆ ಹೋದ್ವಿ. ಊಟದಿಂದ ಬಂದು ಮತ್ತೆ ಹಾಲು ಬಿಟ್ಟಿದ್ದು. ಎಲ್ಲ ಪ್ಯಾಕಿಂಗ್ ರಿಟರ್ನ್ ಹೋಗೋಕ್ಕೆ. ಚಿನ್ನಿ ಪಾಪ ಬಾ ಬಾರೋ. ಯಾಕೆ ಅಲ್ಲೇ ನಿಯರ್ ಹತ್ಯಳ ನರಸಿಂಹಸ್ವಾಮಿ ಬೆಟ್ಟ ಇತ್ತು, ಅಲ್ಲಿಗೆ ಹೋಗೋಣ ಅಂತೇಳಿ ಎಲ್ಲ ಹೊರಟ್ವಿ. ಅದು ಮ್ಯಾಪ್ ಹಾಕಿದ್ರೆ ಯಾವುದೋ ಹಳ್ಳಿಗೆ ಹೋಗಿ ಒಂದು ಚಿಕ್ಕ ದೇವಸ್ಥಾನದ ಮುಂದೆ ಮ್ಯಾಪ್ ತೋರಿಸ್ತಾ ಇತ್ತು. ಹಂಗೋ ಹಿಂಗೋ ಮಾಡಿ ಬೆಟ್ಟದ ಹತ್ರ ಅಲ್ಲಿ ಇಲ್ಲಿ ರೂಟ್ನ ಕೇಳಿಕೊಂಡು ಬೆಟ್ಟದ ಹತ್ರ ಹೊರಟ್ವಿ. ಬೆಟ್ಟ ಸಖತ್ ಹೈಟ್ ಇತ್ತು, ಕಾರ್ ಹತ್ಸೋಕ್ಕಾಗಲಿಲ್ಲ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅರ್ಧದಿಂದ. ಅಪ್ಪು ಯಾವುದೋ ಕಾರ್ ಬರ್ತೈತೆ. ನೀನು ಚಪ್ಪಲಿ ಹಾಕ ಬರ್ಬೇಕಿತ್ತು, ಸುಡ್ತಾ ಇಲ್ವ ಚೈತ್ರ ಕಾಲು? ನೀನು ಚಪ್ಪಲಿ ಹಾಕೊಂಡೆ ಬಂದಿದ್ದಿದ್ರೆ ನಾವು ವಿದ್ಯೆ ಅಲ್ಲಿ ತಿಂದಿದ್ದು ಸಾಕಾಗಿಲ್ಲ ಅಂತ ಜ್ಯೂಸ್ ತಂದವಳೆ. ಅಪ್ಪಯ್ಯ ಜಶನ್ ಎತ್ಕೊಂಡು ಹೋಗ್ತೈತೆ. ಬೆಟ್ಟ ಈಗ ಇಲ್ಲಿಂದನೇ ಝೂಮ್ ಮಾಡು ಸ್ನ್ಯಾಪ್. ನಮ್ಮ ಮನೇಲಿ ನಾನು ನಮ್ಮ ವಿದ್ಯಾನೇ ಸ್ನ್ಯಾಪ್ ಲವರ್ಸ್. ವಿದ್ಯಾ ನೀನು ಇಷ್ಟು ಸಣ್ಣಗಿದ್ದೆ ನೀನು ಆಗ್ತಿಲ್ಲ ಅಂತ್ಯಾ ನೋಡಲಿ. ಸುಸ್ತಾಗಿತ್ತು, ಅದಕ್ಕೆ ಎಲ್ಲರೂ ಅಲ್ಲೊಂದು ಕಲ್ಲಿತ್ತು ಅಂತೇಳಿ ಅಲ್ಲಿ ಕೂತಿದ್ವಿ ಸ್ವಲ್ಪ ಹೊತ್ತು. ಈ ಥರ ಫ್ಯಾಮಿಲಿ ಜೊತೆ ಎಲ್ಲಾದರೂ ಔಟಿಂಗ್ ಹೋದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ. ಕಮ್ ಲೆಟ್ಸ್ ಗೋ. ಡ್ಯಾನ್ಸ್ ನಮ್ಮ ಬಾರಿಗಾಲಲ್ಲಿ ನರ್ತದೆ ನೋಡಿ ಗೈಸ್. ಚೈತ್ರ ಅರ್ಕೆ ಮಾಡ್ಕೊಂಡ್ಬಿಡ್ತಾಳೆ ಬರೆಗಾಲಾಗಿ ನಡ್ಕೊಳ್ತೀನಿ ಅಂತ. ಸುತ್ತಿ ಕೊನೆಗೂ ಬೆಟ್ಟಕ್ಕೆ ಬಂದ್ಬಿಟ್ವಿ. ಇದಕ್ಕೆ 2 ರೋಡ್ ಇತ್ತು ಅನಿಸುತ್ತೆ. ನಾವು ಹೋಗ್ಬೇಕಾದ್ರೆ ಸಲೀಸಾಗೋದ್ವಿ, ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಜಶನ್ನ ಎಲ್ಲರೂ ಸ್ವಲ್ಪ ಹೊತ್ತು ಎತ್ಕೊಂಡು ಕರ್ಕೊಂಡು ಅಪ್ಪು ಮೇಲೆ ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ಕೆಳಗೆ ನಡ್ಕೊಂಡು ಆಮೇಲೆ ಜಶನ್ನ ಅಪ್ಪು ಕೈಲಿ ಕೊಟ್ಟು ನಾವು ನಡ್ಕೊಂಡು ಹೊರಟ್ವಿ. ಕನ್ನಡ ಓದಕ್ಕೆ ಬರಲ್ಲ ಕೈಸೂಡಿಗೆ ಗುಡ್ಡದಳ್ಳಿ ತಗೊಳಕ್ ಗುಂಡೆನಳ್ಳಿ ಅಂತ ನೋಡು ಯಾವುದೋ ಗಾಡಿ ಹೋಯ್ತೇನೋ. ಏನೈತಮ್ಮ ಅಲ್ಲಿ ಚೆನ್ನಾಗೈತಿ. ನಾವು ಬೆಟ್ಟಕ್ಕೆ ಹೋದ್ಮೇಲೆ ರೀಲ್ಸು ಫೋಟೋಸು ಅಂತ ಏನೇನೋ ಅಂದ್ಕೊಂಡಿದ್ವಿ. ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗಿ ಸುಮ್ಮನಾಗೋದ್ವಿ.
ಬೆಟ್ಟನ ಚಳಿಗಾಲದಲ್ಲಿ ಹತ್ತಕ್ಕೆ ಸಖತ್ತಾಗಿರುತ್ತೆ. ಬೆಳಗಿನ ಜಾವನೇ ಹತ್ತಿದ್ರೆ ಫ್ರೆಂಡ್ಸ್ ಜೊತೆ. ಅದು ಚಿಕನ್ ಮಟನ್ ದೇವರು. ನೀವು ಅಲ್ಲಿ ಕೆಳಗಡೆ ಚೌಟ್ರಿನೂ ಇದೆ, ಅಲ್ಲಿ ಚಿಕನ್ ಮಟನ್ ಎಲ್ಲ ಮಾಡಿಕೊಂಡು ತಿನ್ಬೋದು ನೀವು. ಬೆಟ್ಟದ ಮೇಲೆ ಹೋಗೋದಲ್ಲದೆ ಅಲ್ಲಿಂದ ಮೆಟ್ಲು ಬೇರೆ ಇದ್ದಾವೆ, ಅದನ್ನ ಹತ್ಕೊಂಡು ಹೋಗೋಕ್ಕೆ ಸುಸ್ತಾಗೋಯ್ತು. ಒಳ್ಳೆ ಟ್ರೆಕ್ಕಿಂಗ್ ಥರ ಇರುತ್ತೆ ಫ್ರೆಂಡ್ಸ್ ಜೊತೆ. ಹತ್ತಿ ಸಾಕಾಗಿ ಕೂತಿದ್ದೀವಿ. ಅಪ್ಪು ಕಾಲು ತೊಳ್ಕೊಬರಲ್ವಾ? ನೋಡು, ನಾವು ಕಾಲು ತೊಳ್ಕೊಬರ್ಬೇಕು ಹೋಗಿ. ಸಕ್ಕತ್ತಾಗೈತೆ ವ್ಯೂ. ಯಾರಾದರೂ ಬಂದರೆ ಲೊಕೇಶನ್ ಹಾಕಿದ್ರೆ ಹತ್ಯಾಳ ನರಸಿಂಹಸ್ವಾಮಿ ಬೆಟ್ಟ ಅಂತ ಲೊಕೇಶನ್ ಹಾಕಬೇಕು. ದೇವಸ್ಥಾನದ ಒಳಗಡೆ ಹೊರಟ್ವಿ ಗೈಸ್. ದೇವಸ್ಥಾನ ಜಸ್ಸು ಗಟ್ಟೆ ಹೊಡಿತಾವನೆ. ಇಟ್ಲತ್ಕೊಂಡು ಹೋಗಿ ಮೇಲೇನು ಮಲ್ಕೋಬೋದೇನಪ್ಪ. ಹ್ಞೂ ಬೇರೆ ಯಾರು ನೋಡಬಾರ್ದಾ? ನೀನು ಅದನ್ನೇ ನೋಡಬೇಕಾ? ವಿಡಿಯೋ ಮಾಡಿದ್ರೆ ಬೇರೆ. ನಾವು ಹೋಗಿದ್ದ ದಿನ ಹೋಮ ಎಲ್ಲ ಮಾಡಿಸಿದ್ರು, ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಅಲಂಕಾರ ಎಲ್ಲ ಮಾಡವ್ರೆ. ಜಸ್ಸು ಸ್ವಾಮಿ ಕೈ ಮುಗಿ. ಇದೆಯೋ ಮುಂದೆ ಫೋಟೋ ಅಲ್ಲ, ಯಾರಿಗೂ ಜಾಗ ಬಿಟ್ಟಿಲ್ಲ. ಇಲ್ಲಿ ಬಂದು ನೋಡೋರ್ಗು ವಿದ್ಯೆನೇ ಅಡ್ಡ ಇದ್ದಾಳೆ. ವಿದ್ಯಾ ಜಾಗ ಭಕ್ತಿ ನೋಡ್ರಿ. ಇದು 3000 ವರ್ಷದ ಹಳೆಯ ದೇವಸ್ಥಾನ ಅಂತೆ. ನಾವು ಅಲ್ಲಿ ಸ್ವಲ್ಪ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ಹತ್ಯಾಳ ನರಸಿಂಹಸ್ವಾಮಿ ಬೆಟ್ಟನ ನೋಡಿಕೊಂಡು ನೆಕ್ಸ್ಟು ರಿಟರ್ನು ಅಜ್ಜಿನ ಬಿಡಬೇಕಿತ್ತು, ಅಂದರೆ ನಮ್ಮ ಅತ್ತೆಯವರ ಅಮ್ಮನ್ನ ಊರಿಗೆ ಬಿಡಬೇಕಿತ್ತು. ಅದಕ್ಕೆ ಊರಿಗೆ ಹೊರಟಿದ್ದೀವಿ. ಅಲ್ಲೋಗಿ ಅಜ್ಜಿನ ಬಿಟ್ಟು ಆಮೇಲೆ ಶಿರಾಕ್ ಹೋಗ್ತೀವಿ ನಾವು. ನೆಕ್ಕ ಬಂದಿದ್ವಲ್ಲಪ್ಪ, ನೀನು ಎತ್ಕೊಂಡು ಮೂತೆನಾ? ಅಲ್ಲ ಬೇರೆ ಏನಮ್ಮ ಕುಕ್ಕ, ಅಲ್ಲೇ ಕುಕ್ಕ ಜಾಗಿಲ್ಲ. ಪಪ್ಪ ಕಾಯಿ ಏನು ಕರಿಯ ಪಪ್ಪನ ಕಿತ್ಕೊಡ್ಲಿ. ಪಪ್ಪ ಲೋಟ ತಂದಿದ್ದೀನಿ. ಏನಾಯ್ತವೆ? ಹೂಗುಳ ಇದ್ದಾವೆ. ಫಸ್ಟು ಮನೆ ಪಕ್ಕದಲ್ಲೇ ಇರೋ ಎಳ್ನೀರು ಗಿಡದ ಹತ್ರ ಹೋದ್ವಿ. ಎಳ್ನೀರು ಇರಲಿಲ್ಲ ಅಂತೇಳಿ ನೆಕ್ಸ್ಟು ಮನೆ ಮುಂದೆ ಇರೋ ಎಳ್ನೀರು ಗಿಡಕ್ಕೆ ಹೋಗಿ ಎಳ್ನೀರು ಕಿತ್ಕೊಂಡು ಕೊಡೋದು ಬಂದ್ವಿ. ವಿದ್ಯಾ ವಿದ್ಯಾ ಸಣ್ಣವು ಸಣ್ಣವು ದಪ್ಪ ಇರೋ ತಿನ್ಬೋದು ಅನ್ಸುತ್ತೆ. ಪೂಜೆ ದಪ್ಪ ಇರೋ ಸೌತೆಕಾಯಿ ತಿನ್ಬೋದಾ? ನಮಗೋಸ್ಕರ ಪೂಜೆ ಅವರು ಎಳ್ನೀರು ಕಿತ್ತಾಕಿದ್ದಾರೆ, ನಾವು ಕುಡಿಯೋದೆ. ಅಪ್ಪು ಕಾಯ್ತಾರೆ. ಅಪ್ಪು ಜಾಸ್ತಿ ಇಲ್ಲೇ ಬೆಳೆದಿದ್ದು ಅಂತ ಹೇಳ್ತಾ ಇರ್ತಾರೆ ಅವಾಗವಾಗ. ಏನಿದು ಜಶು? ಏನಿದು ಜಶು? ಏನಿದು? ಏನು ಚಿನ್ನಿದು? ಏನದು? ಏನಿದು? ಅಮ್ಮ ಏನಮ್ಮ ಇದು? ಕಾಯಿ ಕೂತು ಬೇಬಿ. ಪಪ್ಪ ಕತ್ತರಿಸ್ಕೊಡ್ತಾನೆ ಇರು ಮಗನೆ. ವೇಟಿಂಗ್. ಅಪ್ಪು ಅಪ್ಪು ಕೇಳ್ತಾವ್ರೆ. ಏನಿದಾನ ಕಾಯ್ದಿದ್ದೆ ನೋಡ್ಲಿಲ್ಲ. ಅಪ್ಪು ಅದು ಎಳ್ಳೀರ ಅಲ್ಲಿ ಕತ್ತರಿಸಿ ಅಲ್ಲ 4 ಕಿತ್ತಾಕಿದ್ದೀರಲ್ಲ ಅದು ಪೂಜಾ ಮನೆ ತಕ ಹಾಕ್ಬರ್ರಿ ತಗೊಂಡ. ಅಲ್ಲ ಕಾಯಕ್ಕೆ ಇದು ನಂಗೆ ನನಗೆ 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 ಈ ನಂಗೆ ನನಗೆ ಇದು ನಂಗೆ
ಜಸ್ಸಿಗಿಲ್ಲ. ಅಮ್ಮ ಇತ್ತು ಅಮ್ಮ ಅಂತೀನಿ ಅಲ್ಲೇ ಇಲ್ಲೇ ಯಾರ ಮಾಡಿದ್ರು ಉಂಡಿದ್ದು ಊರೊಳಗೆ. ಏಯ್ ಕಳ್ಳ ಸ್ವಲ್ಪ ಎಳೆ ಇದಾವೆ ಒಂದು ಕೊಚ್ಚಿ ಆಮೇಲೆ ತಿಳ್ಬೇಕಪ್ಪ. ಅದೇ ಬೇಡ ಒಂದ್ ನಿಮಿಷ ಇರು, ಚಲ್ತವೆ ಅಂತ ಜೋರ್ ಕೊಡುದಪ್ಪ. ಸ್ವೀಟ್ ಐಟಮ ಅಷ್ಟೇನಿಲ್ಲ, ಪರವಾಗಿಲ್ಲ. ಇದು ಕರೆ ಆದ್ರೂ ಹೋಗಲ್ವೇನಪ್ಪ? ಎಳ್ನೀರಿಂದ ವೈಟ್ ಗಾಜ್ ಹೋಗಲ್ಲ. ಅಯ್ಯೋ ಕರ್ರಗಾತಲ್ಲೋ. ಈರು ತಪ್ಪನ ನಾನೊಂದು ಇರ್ಬೇಕು. ಕೆಂಪು ಕೆಂಪು ಕಾಣಿಸ್ತಾಳೆ ನೋಡ್ರಿ guys. ಅದು ಅಷ್ಟೇ, ಅದು ಫೋನ್ ಇರೋದೇ ಅದು ಮೋಸ್ಟ್ಲಿ ಎಫೆಕ್ಟ್ ಚೇಂಜ್ ಮಾಡಿದ್ವಿ ನಾನು. ಐ ಪ್ರೊಟೆಕ್ಟರ್ ಸ್ವೀಟ್ ಆಗಿದಾವ. ಐ ಪ್ರೊಟೆಕ್ಟರ್ ಆನೆ. ಚೈತ್ರ ಮತ್ತೆ ಜಶು ಎಳ್ನೀರು ಕುಡಿದು ಏನೇ ಮಾಡ್ತಾ ಇದ್ದೀರಾ ನೀವು? ಬಂದಿದ್ದಾರೆ. ಏನು ಮಾಡ್ತಾ ಇದ್ದೀರಾ ಬೇಬಿ ನೀವು? ಅವನಿಗೆ ಶಿರಾದಲ್ಲಿ ಈ ಥರದವೆಲ್ಲ ನೋಡಲ್ವಲ್ಲ, ಅದಕ್ಕೆ ಅದನ್ನ ಮುದ್ದು ಮಾಡೋದು ಆ ಥರ ಎಲ್ಲ ಹಿಂಸೆ ಕೊಡ್ತಾ ಅವನಿಗೆ ಕಡ್ಡಿ ತಿನ್ನು ಅಂತ ಹಿಂಸೆ ಕೊಡೋದು. ಜಶು ನೋಡ್ರಿ ಏನು ಮಾಡ್ತಿದ್ದಾನೆ. ಏನಮ್ಮ ಅದು? ಏನು ಚಿನಿ ಅದು? ಐ ನೋ 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 ನೋ. ಹಿಂಗೆ ಮಾಡಿ ಜಶು, ಹಿಂಗೆ ಮಾಡು ಅಪ್ಪ, ಹಿಂಗೆ ಮಾಡಪ್ಪ. ನೋ 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 ನೋ. ಅಯ್ಯಯ್ಯೋ ಎಷ್ಟು ಚೆನ್ನಾಗಿ ಮುತ್ತಕತ್ತು. ಜಶಿ ಏನದು? ಅಲ್ಲಿ ಮುತ್ತ ಕೊಡ್ತು. ನೋ 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 ಪಪ್ಪ ನೋ. ಆಗ ಮುತ್ತು ಕೊಡೋಕೆ ಹೋಗ್ತಾವನೆ. ಅವಾಗಿಂದ ಹಿಡ್ಕೊಳಕ್ ಬಿಡ್ತಿಲ್ಲ. ಚೂಚು ಮಾಡೆ, ಚೂಚು ಚೂಚು ಚೂ ಮಾಡೆ ಕಂದಮ್ಮ. ಇದಕ್ಕೆ ಯಾವಾಗಿಂದ ಎಷ್ಟು ಕಂದಮ್ಮ ಕೂತಾಗಿದ್ಯಮ್ಮ ಅದು. ನಮ್ಮ ಮನೆ ಕರ್ಕೊಂಡು ಹೋಗೋಣ ಜಶ್. ಹಿಂಗೆ ಬೇಡವಂತೆ, ಹಂಗೆಲ್ಲ ಮಾಡಬಾರ್ದು. ಅದು ಗಾಬರಿ ಬೀಳುತ್ತಮ್ಮ ಅದು ಹೋಗ್ಬಿಟ್ಟೆ. ಜಶು ಚೂಚು ಚೂಚು ಮಾಡು. ಅದು ತಿನ್ಬೇಕಂತದು, ಎಲ್ಲ ಆಗ್ತೈತೆ ಅದು ತಿನ್ನಕ್ಕೆ. ಜಿನ್ ಬಿಟ್ಟು ಎಳ್ನೀರು ಕುಡ್ಕೊಂಡು ರಿಟರ್ನು ಶಿರಾಗ್ ಬರ್ತಾ ಇದ್ದೀವಿ. ಎಲ್ಲರಿಗೂ ಬಾಯ್ ಹೇಳಿ. ಅಲ್ಲ ಅವಾಗ 2 ಸರಿನೂ ಮಂಡ್ಲದಾವೆ ನೋಡ್ರಿ. ಅದು ಇಲ್ಲಿ ಗ್ಯಾರಿಗೋಟನಾ ಒಟ್ಟು ಯಾವ್ದ ಈಟೀಟೆ ದಪ್ಪ ಅಂದವು, ಉದ್ದ ಮಾತ್ರ ಕಮ್ಮಿ. ನಾನೊಂದು ವಿಡಿಯೋನು ಮಾಡ್ಕೊ ಬಂದಿದ್ದೆ ಅನ್ಸುತ್ತೆ. ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮೂರಿಗೆ ಸ್ವಾಗತ.